ಯುದ್ಧ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಇಸ್ರೇಲಿನಲ್ಲಿ ಭಾರೀ ನಾಶನಷ್ಟವನ್ನು ಯುದ್ಧ ಉಂಟು ಮಾಡಿದೆ ಎಂಬ ವರದಿ ಬರ್ತಾ ಇರುವುದರ ನಡುವೆಯೇ ರಷ್ಯಾ ಮತ್ತು ಚೀನಾ ಬಹುತೇಕ ಯುದ್ಧಕ್ಕೆ ಎಂಟ್ರಿಯಾಗಿದೆ. ನಾವು ತಟಸ್ಥರಲ್ಲ, ಇರಾನಿನ ಜೊತೆ ಇದ್ದೇವೆ ಎಂದು ಮೊಟ್ಟ ಮೊದಲ ಬಾರಿ ರಷ್ಯಾ ಘೋಷಿಸಿದೆ. ಇರಾನ್ ನಮ್ಮ ನೆರೆಯವರು, ನಮಗೂ ಅವರಿಗೂ ಬಹಳ ಹಳೆಯ ಸಂಬಂಧ ಇದೆ, ನಾವು ತಟಸ್ಥರಾಗಿಲ್ಲ, ನಾವು ಇರಾನ್ನ ಜೊತೆ ಇದ್ದೇವೆ ಎಂದು ಬ್ರಿಟನ್ನಿನಲ್ಲಿರುವ ರಷ್ಯಾದ ರಾಯಭಾರಿ ಆಂಡ್ರ್ಯೂ ಅವರು ಸ್ಕೈ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. This is interesting because most of the Gulf Cooperation Council countries have come out in support of the Israel and American action. Is Russia going to be neutral in this? We are not neutral. We are supportive to Iran, of course, and we consider, as I have said, very negatively what is being done. And besides, we do not understand this logic. It is the logic at the moment of Western countries and of the others is that Iran is to blame for everything. But no one is saying that US and Israel has initiated an attack against Iran, and Iran is only responding to this attack. So this is simply unfair. ಇನ್ನೊಂದು ಕಡೆ ಅಮೆರಿಕದ ಯುದ್ಧ ನೌಕೆಗಳು, ಏರ್ಕ್ರಾಫ್ಟ್ ಪ್ರದೇಶಗಳು ಮತ್ತು ಇನ್ನಿತರ ವಿಷಯಗಳ ಪೂರ್ಣ ಮಾಹಿತಿಯನ್ನು ರಷ್ಯಾ ಇರಾನ್ಗೆ ಒದಗಿಸ್ತಾ ಇದೆ ಎಂದು ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಇನ್ನೊಂದು ಕಡೆ ಇರಾನಿನ ಆಡಳಿತವನ್ನು ಬದಲಾಯಿಸುವುದನ್ನು ಚೀನಾ ಪ್ರಬಲವಾಗಿ ವಿರೋಧಿಸಿದೆ. ಅರಣ್ಯ ನ್ಯಾಯಕ್ಕೆ ಜಾಗವಿಲ್ಲ ಎಂದು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ನ ರಕ್ಷಣಾ ಸಚಿವ ಇಟಾಮಿರ್ ಬೆನ್ಗೇರ್ ಅವರ ಹೇಳಿಕೆ ಇಸ್ರೇಲ್ನಲ್ಲಿ ಭಾರೀ ನಾಶನಷ್ಟವನ್ನು ಉಂಟು ಮಾಡಿದೆ ಎಂಬುದನ್ನು ಸೂಚಿಸುತ್ತೆ. ಅವರು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಸ್ಥೆಗಳನ್ನು ಟೀಕಿಸಿದ್ದಾರೆ. ಇಸ್ರೇಲ್ ನಾಗರಿಕರು ಅನುಭವಿಸ್ತಾ ಇರುವ ಯುದ್ಧದ ಪರಿಣಾಮಗಳ ಬಗ್ಗೆ ಯಾಕೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಸ್ಥೆಗಳು ಮೌನವಾಗಿವೆ ಎಂದು ಅವರು ಪ್ರಶ್ನಿಸಿದ್ದಾರೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಜೋರ್ಡಾನ್ನ ವಿದೇಶಾಂಗ ಸಚಿವ ಐಮನ್ ಸಫಾರಿ ಅವರು 2024ರಲ್ಲಿ ಮಾಡಿರುವ ಭಾಷಣ ಸದ್ಯ ಚರ್ಚೆಗೆ ಒಳಗಾಗ್ತಾ ಇದೆ. ಇಸ್ರೇಲ್ನ ರಕ್ಷಣೆಗೆ OIC ಸದಸ್ಯರಾಗಿರುವ 57 ಮುಸ್ಲಿಂ ರಾಷ್ಟ್ರಗಳು ನಿಲ್ಲುತ್ತವೆ. ಇಸ್ರೇಲ್ಗೆ ಸುರಕ್ಷಿತತೆಯ ಖಾತರಿಯನ್ನು ನಾವು ನೀಡ್ತೇವೆ. ಇಸ್ರೇಲ್ ಸ್ವತಂತ್ರ ಮತ್ತು ಸಾರ್ವಭೌಮ ಫೆಲೆಸ್ತೀನ್ ರಾಷ್ಟ್ರದ ರಚನೆಗೆ ಒಪ್ಪಿಕೊಳ್ಳಲಿ. 1967ರ ಗಡಿಯನ್ನು ನಿಗದಿಪಡಿಸಿಕೊಂಡು ಈ ರಾಷ್ಟ್ರದ ನಿರ್ಮಾಣ ಆಗಲಿ. ಇಸ್ರೇಲ್ಗೆ ಏನೂ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದು OICಯ ಪ್ರತಿನಿಧಿಯಾಗಿ ನಾನು ಗ್ಯಾರಂಟಿ ಕೊಡ್ತೇನೆ ಎಂದು ಅವರು ಹೇಳಿದರು. The Israeli Prime Minister came here today and said that Israel is surrounded by those who want to destroy it, an enemy. We're here, members of a Muslim Arab committee mandated by 57 Arab and Muslim countries. And I can tell you here, very unequivocally, all of us are willing to right now guarantee the security of Israel in the context of Israel ending the occupation and allowing for the emergence of a Palestinian state, independent state along the efforts that we all agree. ಆದರೆ ಇಸ್ರೇಲ್ ಪದೇ ಪದೇ ಅರಬ್ ರಾಷ್ಟ್ರಗಳಿಂದ ತನಗೆ ಬೆದರಿಕೆ ಇದೆ ಎಂದು ಹೇಳ್ತಾ ತಿರುಗ್ತಾ ಇದೆ. ಆದರೆ ಸುರಕ್ಷಿತತೆಯನ್ನು ನಾವು ಒದಗಿಸ್ತೇವೆ, ಫೆಲೆಸ್ತೀನ್ ರಾಷ್ಟ್ರದ ನಿರ್ಮಾಣವಾಗಲಿ ಎಂಬ ಅರಬ್ ರಾಷ್ಟ್ರಗಳ ವಾಗ್ದಾನವನ್ನು ಅದು ಮುಚ್ಚಿಡ್ತಾ ಇದೆ. ನಿಜವಾಗಿ ಅದಕ್ಕೆ ಯಾವ ಬೆದರಿಕೆಯೂ ಇಲ್ಲ. ಅದಕ್ಕೆ ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರ ನಿರ್ಮಾಣವಾಗುವುದು ಬೇಕಿಲ್ಲ. ಇಸ್ರೇಲ್ ರಾಷ್ಟ್ರದ ವಿಸ್ತರಣೆಯನ್ನು ಅದು ಬಯಸ್ತಾ ಇದೆ. ಅರಬ್ ರಾಷ್ಟ್ರಗಳ ಜಾಗಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶ ಅದಕ್ಕೆ ಇರುವಂತಿದೆ. ಸೌದಿ, ಲೆಬನಾನ್, ಸಿರಿಯಾ, ಈಜಿಪ್ಟ್, ಜೋರ್ಡಾನ್ ಮುಂತಾದ ರಾಷ್ಟ್ರಗಳ ಪ್ರದೇಶಗಳನ್ನು ವಶಪಡಿಸಿಕೊಂಡು ಗ್ರೇಟರ್ ಇಸ್ರೇಲ್ ನಿರ್ಮಿಸುವುದೇ ಅದರ ಗುರಿ ಅನ್ನೋದಕ್ಕೆ ಅದರ ವರ್ತನೆಯೇ ಸಾಕ್ಷ್ಯ ಹೇಳ್ತಾ ಇದೆ. ಇರಾನಿನ ದಾಳಿಯಿಂದ ಇಸ್ರೇಲ್ನಲ್ಲಿ ಏನೇನು ಅನಾಹುತಗಳಾಗಿವೆ ಎಂಬುದನ್ನು ಪತ್ರಕರ್ತ ಬ್ರಿಜ್ ಮೋಹನ್ ಸಿಂಗ್ ಅವರು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ. ಇವರು ಇಸ್ರೇಲ್ನಿಂದ ಮರಳಿರುವ ಪತ್ರಕರ್ತ. ಇಸ್ರೇಲ್ ಬಂಕರ್ ಸುರಕ್ಷಿತವಲ್ಲ. 100 ಅಡಿ ಆಳದ ಬಂಕರ್ ಒಳಗೂ ಜನರು ಸತ್ತಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಂಕರ್ಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬುದು ದೊಡ್ಡ ಸುಳ್ಳು. ಇಸ್ರೇಲ್ ನಿಜವಾದ ಮಾಹಿತಿಯನ್ನು ಮುಚ್ಚಿಡ್ತಾ ಇದೆ. ಮೃತದೇಹಗಳ ಫೋಟೋ ತೆಗೆಯಲು ಅದು ಬಿಡ್ತಾ ಇಲ್ಲ. ಆಸ್ಪತ್ರೆಗೆ ಹೋಗಲು ಯಾರಿಗೂ ಚಾನ್ಸೂ ಇಲ್ಲ. ಅದು ಸಾವು ನೋವುಗಳನ್ನು ಕಡಿಮೆ ಮಾಡಿ ಹೇಳ್ತಾ ಇದೆ. ಐರನ್ ಡೋಮ್ ಬಹುತೇಕ ವಿಫಲವಾಗಿದೆ. ಅದು ತಾಂತ್ರಿಕವಾಗಿ ಸೋತಿದೆ. ಸೈರನ್ ಮೊಳಗದೆಯೇ ಕ್ಷಿಪಣಿಗಳು ಬೀಳ್ತಾ ಇದೆ ಎಂದು ಅವರು ಹೇಳಿದ್ದಾರೆ. जब बम फटता है ना तो वो देखता ही नहीं कि भारतीय है कि इजरायली है. सही बात. और आपके बगल में ना गोलियों से तो आप बच जाएंगे, राइट लेफ्ट चोट लगेगी, मिसाइल से आप बचेंगे नहीं. और ये कहने की बातें थी कि बंकर बहुत अच्छे होते हैं. 100 फीट गहरे बंकर में हमने देखा कि लोग मर गए वहां पे. और आपको कुछ नहीं बताया जा रहा असलियत क्या, क्योंकि हमें कुछ बता. ये तो इंडियन मीडिया है, धन्यवाद देना चाहिए सरकार का.
कितनी बेहतरीन सरकार है हमारी। वहां तो सरकार आपको कुछ बता नहीं रही, आप वहां विजुअल्स नहीं ले सकते हैं लाशों के, अस्पताल आप नहीं जा सकते हैं, और जब घटना होती तो हमें मालूम ही नहीं कि जगह कौन सी, जैसे आपको हमें मालूम है कि अभी गौर सिटी में जाना है, वहां पे किस जगह जाना है, घटना ये हमें मालूम ही नहीं, क्योंकि कौन बताने वाला हमें। और जब हम अगले दिन सुबह पहुंच रहे हैं, और सारे और भी पत्रकार, सिर्फ साधना नहीं और भी जितने पत्रकार, बोला जा रहा है कि ओनली वन कैजुअलिटी 1% डाइड, लेकिन वहां पे जो लोकल का जो इजरायलियन जो कि यहाँ पे हिमाचल आते हैं फूकने के लिए, उन्होंने बताया देयर वर 4 हाउसेज, नोबडी इज अलाइव। इससे पता लगता है कि बड़ी वहां घटना हुई। और मैं आपको सच बताऊं कि वहां का टेक्नोलॉजी जो कहने की बात है ना, अलार्म बजता था हम लोग को, एक दिन सुबह 5 बजे की बात मैं आपको बताऊं कि अलार्म बजा ही नहीं, बस धुड़ुम धुड़ुम की आवाजें आ रही थी, पता लगा कि बिना अलार्म की चीजें आ गई। तो टेक्नोलॉजी फेल है, और जब वो आपके ड्रोन्स और खासतौर से मिसाइलें दगती है ना, तो नहीं पता हमारे 200 मीटर से हम कितनी दूरी पे हैं। ಇನ್ನೊಂದೆಡೆ ಇಸ್ರೇಲ್ನಲ್ಲಿ ಯುದ್ಧ ವಿರೋಧಿ ಪ್ರತಿಭಟನೆಗಳು ಜೋರಾಗಿವೆ. ಯುದ್ಧವನ್ನು ವಿರೋಧಿಸಿ ಜನರು ಬೀದಿಗಿಳಿದಿದ್ದಾರೆ. About 50 people or so have gathered here in Tel Aviv's Habima Square in a protest against the war here, but also against Israel's occupation of the West Bank. You can see some of the signs here they're holding behind me. The two biggest ones say resisting empire and arms embargo now. ಇರಾನಿನ ದಾಳಿಯಿಂದ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಆಗಿರುವ ಹಾನಿಯನ್ನು CNN ಇಂಟರ್ನ್ಯಾಷನಲ್ ಜೆರುಸಲೆಂ ಬ್ಯೂರೋ ಮುಖ್ಯಸ್ಥ ಓರೆನ್ ಲಿಬರ್ಮ್ಯಾನ್ ಅವರು ಹಂಚಿಕೊಂಡಿದ್ದಾರೆ. ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಿ ಮಾಡಿರುವ ಹಾನಿಯ ಬಗ್ಗೆ ಅವರು ವಿವರಣೆಯನ್ನು ನೀಡಿದ್ದಾರೆ. This is a home that was hit by one of the Iranian ballistic missiles, the shrapnel. You can see the damage, what's left of here. This is a home that's been in the family for 5 generations, and by the looks of it, in 1 second this afternoon it was destroyed, and you can see what's left of it. They're trying to clean it outside, but there's nothing left here. ಇಸ್ರೇಲ್ನ ಜೆರುಸಲೆಂಗೆ ಇರಾನ್ ಪದೇ ಪದೇ ದಾಳಿ ಮಾಡಿತ್ತು. ಮುಖ್ಯವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿ ನಡೆಸಿತ್ತು. ಈ ದಾಳಿಯ ಬಗ್ಗೆ CNN ಪತ್ರಕರ್ತ ಜೆರಿಮಿ ಡೈಮಂಡ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಜೊತೆಗೆ NBS ನ್ಯೂಸ್ ಚಾನೆಲ್ನ ಬೆನ್ ಲೂಯಿಸ್ ಅವರು ಇಸ್ರೇಲ್ನಲ್ಲಾದ ನಾಶ ನಷ್ಟಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. This is the crater an Iranian ballistic missile leaves, and here is the damage it causes. This is an older building and it didn't have safe rooms in it, so residents needed to go to nearby community shelters. It's understood the woman that was killed here was a carer for an elderly woman, and she just didn't make it into a safe room. Of a synagogue that used to be in this area. At least 9 people were killed as a result of this attack. Many of them, it appears, were in a bomb shelter beneath that synagogue. But because it took a direct hit, it appears that that bomb shelter caved in, resulting in this absolutely tragic incident. You can also ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತನ್ನ ಮುಖ್ಯ ಆಯುಧವಾಗಿ ಇರಾನ್ ಬಳಸಿಕೊಳ್ತಾ ಇದೆ. ಈ ದಾಳಿಗಳು ಮುಖ್ಯವಾಗಿ ಇಸ್ರೇಲ್ನ ಟೆಲ್ ಅವೀವ್, ಪೆಟಾ ಟಿಕ್ವಾ, ಬೆನಿ ಬ್ರ್ಯಾಕ್, ಜೆರುಸಲೆಂ ಮತ್ತು ಬೈತ್ ಶಮ್ಸುಗಳನ್ನು ಗುರಿಯಾಗಿಸಿಕೊಂಡಿದೆ. CNN, ರಾಯ್ಟರ್ಸ್, ಅಲ್ ಜಜೀರಾ ಮುಂತಾದ ಚಾನೆಲ್ಗಳು ಇಸ್ರೇಲ್ನಲ್ಲಾಗಿರುವ ಯುದ್ಧದ ನಾಶ ನಷ್ಟಗಳ ಮಾಹಿತಿಯನ್ನು ಹಂಚಿಕೊಂಡಿವೆ. ಅಂತೂ ದಿನ ಕಳೆದಂತೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ದಾರಿ ಸಂಕೀರ್ಣಗೊಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಈವರೆಗೆ ಬಹಿರಂಗವಾಗಿ ಮಾತಾಡದಿದ್ದ ರಷ್ಯಾ ಮತ್ತು ಚೀನಾಗಳು ಇದೀಗ ಮಾತಾಡತೊಡಗಿವೆ. ಈಗಾಗಲೇ ತೈಲದ ಬೆಲೆ ಆಕಾಶಕ್ಕೆ ಮುಟ್ಟಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ $116 ತಲುಪಿದೆ. ಗಲ್ಫ್ ರಾಷ್ಟ್ರಗಳಿಗೂ ಯುದ್ಧ ಸಾಕಾಗಿದೆ. ಅನಗತ್ಯ ಆರ್ಥಿಕ ಹೊರೆಯನ್ನು ಭರಿಸುವುದಕ್ಕೆ ಈ ರಾಷ್ಟ್ರಗಳು ಹಿಂದೇಟು ಹಾಕ್ತಾ ಇವೆ. ಅಮೆರಿಕ ಮತ್ತು ಇಸ್ರೇಲ್ನ ಅಧಿಕಾರದ ದಾಹಕ್ಕೆ ನಮ್ಮ ನೆಲಗಳು ಮತ್ತು ಅರ್ಥವ್ಯವಸ್ಥೆ ದುರ್ಬಳಕೆ ಆಗ್ತಾ ಇವೆ ಎಂಬ ಭಾವನೆ ಅರಬ್ ರಾಷ್ಟ್ರಗಳಲ್ಲಿ ಉಂಟಾಗತೊಡಗಿವೆ. ಇರಾನಿನಿಂದ ಅನಗತ್ಯವಾಗಿ ದಾಳಿಗೆ ಒಳಗಾಗ್ತಾ ಇರುವುದು ಅರಬ್ ರಾಷ್ಟ್ರಗಳ ಅಸಂತೋಷಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆ ಇರಾನ್ ಆಯತುಲ್ಲಾ ಅಲಿ ಖಾಮಿನಾಯಿ ಅವರ ಜಾಗಕ್ಕೆ ಉತ್ತರಾಧಿಕಾರಿಯನ್ನು ಘೋಷಿಸಿದೆ. ಸುಲಭದಲ್ಲಿ ಇರಾನನ್ನು ಮಣಿಸಲು ಸಾಧ್ಯವಿಲ್ಲ ಎಂಬುದು ದಿನೇ ದಿನೇ ಅಮೆರಿಕ ಮತ್ತು ಇಸ್ರೇಲ್ಗೆ ಮನದಟ್ಟಾಗ್ತಾ ಇದೆ. ಸೇನಾ ಕಾರ್ಯಾಚರಣೆಯನ್ನು ನಡೆಸ್ತೇನೆ ಎಂದು ಟ್ರಂಪ್ ಬೆದರಿಕೆ ಹಾಕ್ತಾ ಇರೋದೇ ಅವರಲ್ಲಿರುವ ಫ್ರಸ್ಟ್ರೇಷನ್ ತೋರಿಸ್ತಾ ಇದೆ. ಹಲವು ದಶಕಗಳಿಂದ ನಿರ್ಬಂಧಕ್ಕೆ ಒಳಗಾಗಿರುವ ದೇಶವೊಂದು ಜಗತ್ತಿನ 2 ಪ್ರಬಲ ರಾಷ್ಟ್ರಗಳಿಗೆ ಇಷ್ಟೊಂದು ತೀವ್ರವಾಗಿ ತಿರುಗೇಟು ನೀಡ್ತಾ ಇರುವುದು ಮತ್ತು ನೇತನ್ಯಾಹು ಹಾಗೂ ಟ್ರಂಪ್ ಅವರ ಹಣೆಯಲ್ಲಿ ಬೆವರನ್ನು ಬರಿಸ್ತಾ ಇರುವುದನ್ನು ಜಗತ್ತು ಅಚ್ಚರಿಯಿಂದ ನೋಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು.
ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.